ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ರಾತ್ರಿ 11 ಗಂಟೆ. ಬೆಂಗಳೂರು ನಗರದಲ್ಲಿ ಜೋರಾಗಿ ಮಳೆ ಬರ್ತಾ ಇತ್ತು. ಪ್ರವೀಣ್ ತನ್ನ ಮನೆಯ ಬಾಲ್ಕನಿಯಲ್ಲಿ ಒಬ್ಬನೇ ಕುಳಿತಿದ್ದ. ಜೀವನದ ಮೇಲೆ ಬೇಸರ, ಕೆಲಸದ ಮೇಲೆ ಒತ್ತಡ, ಒಂಟಿತನ ಇವೆಲ್ಲವೂ ಅವನನ್ನ ಕಾಡುತ್ತಿತ್ತು. ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಯಿತು. ಅನ್ನೋನ್ ನಂಬರಿಂದ. ಹಲೋ ಎಂದು ಕಾಲ್ ರಿಸೀವ್ ಮಾಡಿದ. ಆ ಕಡೆಯಿಂದ ಒಬ್ಬ ಹುಡುಗಿಯ ಧ್ವನಿ ಕೇಳಿಸಿತ್ತು. ಸರ್, ರೋಹಿತ್ ಮಾತಾಡ್ತಿದ್ರಾ ಅಂತ ಹೇಳಿದ್ರು. ರಾಂಗ್ ನಂಬರ್. ಅಯ್ಯೋ, ಸಾರಿ ಎಂದು ಅವಳು ನಗುತ್ತಾ ಕಾಲ್ ಕಟ್ ಮಾಡಿದ್ಲು. ಆ ನಗುವಿನಲ್ಲಿ ಏನೋ ವಿಶೇಷ ಇತ್ತು. ಪ್ರವೀಣ್ ತನಗರಿವಿಲ್ಲದಂತೆ ನಕ್ಕ. 5 ನಿಮಿಷಗಳ ನಂತರ ಅದೇ ನಂಬರಿಂದ ಮೆಸೇಜ್ ಬಂತು. ಸಾರಿ ಸರ್, ನಾನು ಯಾವಾಗಲೂ ನಂಬರ್ಸನ್ನು ಕನ್ಫ್ಯೂಸ್ ಮಾಡ್ಕೊತೀನಿ. ಮೊದಲು ಪ್ರವೀಣ್ ರಿಪ್ಲೈ ಮಾಡಲಿಲ್ಲ. ಆದರೆ ಮತ್ತೆ ಮೆಸೇಜ್ ಬಂತು. ರಿಪ್ಲೈ ಮಾಡದೇ ಇದ್ರೆ ಗಿಲ್ಟ್ ಆಗುತ್ತೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಪ್ರವೀಣ್ ಸಣ್ಣದಾಗಿ ನಕ್ಕ. ಪರವಾಗಿಲ್ಲ ಅಂತ ರಿಪ್ಲೈ ಮಾಡಿದ. ಅದೇ ಅವರ ಮೊದಲ ಮಾತು. ಆ ಹುಡುಗಿಯ ಹೆಸರು ಸಾನ್ವಿ. ಮೊದಲಿಗೆ ಕ್ಯಾಶುವಲ್ ಚಾಟ್ ಮಾತ್ರ. ಊಟ ಆಯ್ತಾ? ಕೆಲಸ ಮುಗೀತಾ? ನಿಮಗೆ ಮಳೆ ಅಂದರೆ ಇಷ್ಟನಾ? ಅಷ್ಟರಲ್ಲೇ ಇತ್ತು. ಆದರೆ ದಿನಗಳು ಕಳೆಯುತ್ತಾ ಹೋದಂತೆ ಅವರ ಮಾತುಗಳು ಗಂಟೆಗಳವರೆಗೆ ಸಾಗತೊಡಗಿದವು. ಬೆಳಗ್ಗೆ ಗುಡ್ ಮಾರ್ನಿಂಗ್, ರಾತ್ರಿ ಲೇಟ್ ನೈಟ್ ಕಾಲ್ಸ್, ಗುಡ್ ನೈಟ್, ಸಣ್ಣ ಸಣ್ಣ ಜೋಕ್ಸ್. ಒಂಟಿಯಾಗಿದ್ದ ಪ್ರವೀಣ್ ಜೀವನದಲ್ಲಿ ಮತ್ತೆ ನಗು ಬರತೊಡಗಿತ್ತು. ಒಂದು ದಿನ ಸಾನ್ವಿ ಕೇಳಿದಳು, ನೀವು ಯಾವಾಗಲೂ ಬೇಸರದಿಂದ ಮಾತಾಡ್ತಿರಲ್ಲ, ಯಾಕೆ? ಸ್ವಲ್ಪ ಮೌನದ ನಂತರ ಪ್ರವೀಣ್ ಹೇಳಿದ, ನನಗೆ ಮೊದಲು ಒಂದು ಲವ್ ಇತ್ತು. ಅದು ಫೇಲ್ಯೂರ್ ಆಯಿತು. ಅವನು ಪ್ರೀತಿಸಿದ ಹುಡುಗಿ ಹಣಕ್ಕಾಗಿ ಬೇರೆ ಹುಡುಗನನ್ನ ಮದುವೆಯಾಗಿದ್ದಳು. ಆ ಘಟನೆ ನಂತರ ಅವನು ಎಲ್ಲರಿಂದ ದೂರವಾಗಿ ಬಿಟ್ಟಿದ್ದ. ಇದನ್ನೆಲ್ಲ ಮೌನವಾಗಿ ಆಲಿಸಿದ ಸಾನ್ವಿ ಕೊನೆಯಲ್ಲಿ ನಿಧಾನವಾಗಿ ಹೇಳಿದ್ಲು, ಪ್ರವೀಣ್, ಯಾರಾದರೂ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂದ್ರೆ ನಿಮ್ಮ ವ್ಯಾಲ್ಯೂ ಕಡಿಮೆ ಆಗಲ್ಲ. ಆ ಮಾತು ಪ್ರವೀಣ್ ಹೃದಯಕ್ಕೆ ತಟ್ಟಿತು. ದಿನಗಳು ಕಳೆದಂತೆ ಸಾನ್ವಿ ಅವನ ಜೀವನದ ಒಂದು ಭಾಗವಾಗಿ ಬಿಟ್ಟಿದ್ದಳು. ಅವಳ ಮೆಸೇಜ್ ಇಲ್ಲದ ದಿನ ಇನ್ಕಂಪ್ಲೀಟ್ ಅನಿಸುತ್ತಿತ್ತು. ಒಂದು ದಿನ ಫುಲ್ ಡೇ ಅವಳಿಂದ ಯಾವುದೇ ಮೆಸೇಜ್ ಬರಲಿಲ್ಲ. ಪ್ರವೀಣ್ಗೆ ವಿಚಿತ್ರವಾದ ಟೆನ್ಷನ್ ಶುರುವಾಯಿತು. ರಾತ್ರಿ 10 ಗಂಟೆಗೆ ಫೈನಲಿ ಕಾಲ್ ಬಂತು. ಅವಳ ಧ್ವನಿ ತುಂಬಾ ವೀಕ್ ಆಗಿತ್ತು. ನಾನು ಹಾಸ್ಪಿಟಲ್ನಲ್ಲಿ ಇದ್ದೀನಿ. ಆ ಕ್ಷಣದಲ್ಲಿ ಪ್ರವೀಣ್ ಹೃದಯ ಬಡಿತ ಜಾಸ್ತಿ ಆಯಿತು. ಅವಳಿಗೆ ಸಿವಿಯರ್ ಫೀವರ್ ಆಗಿತ್ತು. ಆ ರಾತ್ರಿ ಮೊದಲ ಬಾರಿ ಅವನಿಗೆ ಅವಳು ಎಷ್ಟು ಮುಖ್ಯ ಅನ್ನೋದು ಗೊತ್ತಾಯಿತು. ಕೆಲವು ತಿಂಗಳುಗಳ ನಂತರ ಅವರು ಫಸ್ಟ್ ಟೈಮ್ ಮೀಟ್ ಆಗೋ ಪ್ಲಾನ್ ಮಾಡಿದ್ರು. ಅದು ಮೈಸೂರು ರೈಲ್ವೆ ಸ್ಟೇಷನ್ನಲ್ಲಿ. ಪ್ರವೀಣ್ ನರ್ವಸ್ ಆಗಿ ಕಾಯುತ್ತಿದ್ದ. ಟ್ರೈನ್ ಬಂತು. ಜನರು ನಿಧಾನವಾಗಿ ಹೊರಗೆ ಬರುತ್ತಿದ್ದರು. ಅಷ್ಟರಲ್ಲಿ ವೈಟ್ ಕಲರ್ ಡ್ರೆಸ್ ಹಾಕೊಂಡು ಕ್ಯೂಟ್ ಸ್ಮೈಲ್ ಜೊತೆ ಒಬ್ಬ ಹುಡುಗಿ ಅವನ ಕಡೆಗೆ ನಡೆದು ಬಂದಳು. ಅವಳ ಕೈಯಲ್ಲಿ ಫೋನ್ ಇತ್ತು. ರಾಂಗ್ ನಂಬರ್ ಸರ್ ಎಂದು ನಕ್ಕಳು. ಪ್ರವೀಣ್ ಕೂಡ ನಕ್ಕ. ಆ ಕ್ಷಣದಲ್ಲಿ
ಫೋನ್ ಮೂಲಕ ಶುರುವಾದ ಪರಿಚಯ ಹೃದಯದ ಸಂಬಂಧ ಆಯಿತು. ಆದರೆ ಅವರ ಜೀವನದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಕಾದಿತ್ತು. ಏನಂದ್ರೆ ಸಾನ್ವಿ ಮನೆಯವರು ತುಂಬಾ ಸ್ಟ್ರಿಕ್ಟ್ ಆಗಿದ್ರು. ಅವರಿಗೆ ಲವ್ ಮ್ಯಾರೇಜ್ ಅಂದ್ರೆ ಇಷ್ಟ ಇರಲಿಲ್ಲ. ಒಂದು ದಿನ ಪ್ರವೀಣ್ ಸಾನ್ವಿಗೆ ಮೆಸೇಜ್ ಮಾಡ್ತಿದ್ದದ್ದು ಗೊತ್ತಾಯ್ತು. ಸಾನ್ವಿಯ ಫೋನನ್ನ ಫ್ಯಾಮಿಲಿಯವರು ಕಿತ್ತುಕೊಂಡ್ರು. ಸಾನ್ವಿ ಸಡನ್ಲಿ ಡಿಸಪಿಯರ್ ಆದ್ಲು. ಪ್ರವೀಣ್ ಎಷ್ಟೇ ಟ್ರೈ ಮಾಡಿದ್ರೂ ಕಾಲ್ಸ್, ಮೆಸೇಜಸ್, ಮೇಲ್ಸ್ ಯಾವುದಕ್ಕೂ ಕೂಡ ಉತ್ತರ ಬರಲಿಲ್ಲ. ಹೀಗೆ 6 ತಿಂಗಳುಗಳು ಕಳೆಯಿತು. ಒಂದು ದಿನ ಪ್ರವೀಣ್ ಬರ್ತ್ಡೇ. ಅವನು ಲೋನ್ಲಿ ಆಗಿ ಕೆಫೆನಲ್ಲಿ ಕುಳಿತಿದ್ದ. ಅಷ್ಟರಲ್ಲಿ ವೇಟರ್ ಒಂದು ಸ್ಮಾಲ್ ಗಿಫ್ಟ್ ಬಾಕ್ಸ್ ತಂದು ಕೊಟ್ಟ. ಸರ್, ಒಬ್ಬರು ನಿಮಗೆ ಇದನ್ನ ಕೊಡಬೇಕು ಅಂತ ಹೇಳಿ ಹೋಗಿದ್ದಾರೆ ಅಂತ ಹೇಳ್ತಾನೆ. ಪ್ರವೀಣ್ ಬಾಕ್ಸ್ ಓಪನ್ ಮಾಡಿದ. ಅದರ ಒಳಗೆ ಒಂದು ಓಲ್ಡ್ ಕೀಪ್ಯಾಡ್ ಫೋನ್ ಇತ್ತು. ಜೊತೆಗೆ ಒಂದು ನೋಟ್ ಬರೆದಿತ್ತು. ತಪ್ಪು ನಂಬರ್ ಆಗಿ ಬಂದೆ, ಆದ್ರೆ ನಿನ್ನ ಜೀವನದಿಂದ ತಪ್ಪಾಗಿ ಹೋಗಬಾರ್ದು ಅಂತ ಮತ್ತೆ ಬಂದಿದ್ದೀನಿ ಅಂತ ಬರೆದಿತ್ತು. ಪ್ರವೀಣ್ ಶಾಕ್ ಆಗಿ ಹಿಂತಿರುಗಿ ನೋಡಿದ. ಡೋರ್ ಹತ್ತಿರ ಸಾನ್ವಿ ನಿಂತಿದ್ದಳು. ಕಣ್ಣಲ್ಲಿ ಕಣ್ಣೀರು, ಮುಖದಲ್ಲಿ ನಗು. ಪ್ರವೀಣ್ ಓಡಿ ಹೋಗಿ ಅವಳನ್ನ ಹಗ್ ಮಾಡಿದ. ಆ ಮಳೆಯ ಸಂಜೆ ಒಂದು ತಪ್ಪಾಗಿ ಬಂದ ಫೋನ್ ಕರೆ 2 ಹೃದಯಗಳನ್ನ ಶಾಶ್ವತವಾಗಿ ಒಂದು ಮಾಡಿತ್ತು. ಈ ಪ್ರೇಮ ಕಥೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.